ಯಾರು ಮಾತಾಡಬೇಕು, ನಾ ಹ್ಯಾಂಗಿರ್ಬೇಕು, ನಾ ಹೇಗೆ ಮುಂದಿನ ಜೀವಮಾನ ಕಾಲ ಕಳಿಬೇಕು, ನಾವು ಮುಂದೆ ದೇವರ ಮೇಲೆ ನಾ ಹ್ಯಾಂಗಿರ್ಬೇಕು, ಅಥವಾ ಚರ್ಚಿನ ವಿಷಯದಲ್ಲಿ ನಾ ಹ್ಯಾಂಗ ಕೆಲಸ ಮಾಡಬೇಕು ಅಂಥೇಳಿ ಇವತ್ತಿನ ದಿವಸ ಈ ರಾತ್ರಿ ಕೊನೆ ದಿವಸದ ಕೊನೆ ರಾತ್ರಿ ಕೊನೆ ಗಳಿಗೆಯಲ್ಲಿ ನೀ ತೀರ್ಮಾನ ತಗೊಂಬೋದು ನೀ ಧರ್ಮ ಅಂದ್ರೆ ನೀವು ತೀರ್ಮಾನ ತಗೋಬೇಕು. ಬೇರೆ ನಮ್ಮ ತೀರ್ಮಾನ ಏನಿರ್ತದ್ರ, ಕೇವಲ ಪಾಸ್ಟರ್ ನಮ್ಮ ತೀರ್ಮಾನ ಏನಿರ್ತದ್ರ, ಈ ಬಸವಪುರದವರು ದೇವರ ಹೆಸರಿನಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ ಹೊಂದಿದೆ. ನಾವು ಸಂಸಾರ ವಿಷಯದಲ್ಲಿ ಕೇಳಲೇವು, ಅಥವಾ ನನ್ನ ಶುಭವಾಗಲಿ ಅಂತ ಎಂದು ಕೇಳಲೇವು. ನಮ್ಮ ಕುಟುಂಬ ಸುಧಾರಿಸಲಿ, ನಮ್ಮ ಕುಟುಂಬದ ಚಂದಿರಲಿ ಅಂತ ನಾವು ಕೇಳಲೇವು. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಲಿ ಅಂತ ನಾವು ಕೇಳಲೇವು. ನಮ್ಮ ಕುಟುಂಬ ವಿಷಯದಲ್ಲಿ ನೀವು ಯಾರ ಸಹಾಯ ಮಾಡಲಿ ಅಂತ ನಾವು ಕೇಳಲೇವು. ಅಥವಾ ನಮ್ಮ ಕುಟುಂಬ ಬಹಳ ಬಲಹೀನ ವರ್ಗದ, ನಾವು ಮನೆ ಕಟ್ಕೋದಿಲ್ಲ, ನಮ್ಮ ಮಕ್ಕಳು ಮದುವೆ ಆಗಿಲ್ಲ, ನೀವು ಯಾರನ್ನ ಸಹಾಯ ಮಾಡಿ ಅಂತ ಕೇಳಲೇವು. ನಾವು ಕೇಳಲಿ ಯಾರಂತಂದ್ರ ಬಸವಪುರ ಶುಭಕ್ಕಾಗಿ. ನಾವು ಕೇಳಲಿ ಯಾರಂತಂದ್ರೆ ಕೇವಲ ಬಸವಪುರ ರಕ್ಷಣೆಗಾಗಿ, ಬಸವಪುರ ಮಂದಿರ ಒಂದು ಶುಭಗಾಗಿ, ಬಸವಪುರದ ಪ್ರಜೆಗಳ ಒಂದು ಆತ್ಮ ರಕ್ಷಣೆಗಾಗಿಯೇ ನಾವು ಕೇಳ. ನಮ್ಮ ಸ್ವಾರ್ಥಿಗಾಗಿ ನಾವು ಎಂದು ಯಾವ ವಿಚಾರದಲ್ಲಿ ಇರಲೇ ನಾವು. ಹಾಗಾಗಿ ನೀವು ಸಹ ನಾ ಎಷ್ಟಾದರೂ ಬಸವಪುರ ವಿಷಯಕ್ಕಾಗಿ ನಾವು ಚಿಂತಿಸಲು, ನೀವು ಪ್ರತಿ ಒಬ್ಬೊಬ್ಬರು ನಿಮ್ಮ ಅಣ್ಣ ತಮ್ಮರಾಗಲಿ, ನಿಮ್ಮ ನೆರೆಯವರಾಗಲಿ, ಇತರ ಒಂದು ಗ್ರಾಮದ ಎಲ್ಲ ಪಬ್ಲಿಕ್ ಕಡೆದು ಪ್ರಜೆಗಳ ಕಡೆ ನೀವು ಚಿಂತಿಸುವವರಾಗಿದೆ. ಸ್ತೋತ್ರ ಚಿಂತಿಸುವವರಾಗಿದೆ. ಇದೇ ನಿಮ್ಮ ನಿರ್ಣಯ, ನಮ್ಮ ನಿರ್ಣಯ. ಯಾವತ್ತಿಗಾದ್ರೂ ಹಿತವಾದ ಆಲೋಚನೆಗಳು ಇರಬೇಕು, ಅಹಿತವಾದ ಆಲೋಚನೆಗಳು ಎಂದು ನಾವು ಇಟ್ಕೋಬೇಕು. ಎಲ್ಲರೂ ಹಿತಕರವಾಗಿರ್ಬೇಕು, ಎಲ್ಲರಿಗೂ ಬೇಕಾಗಿರುವ ಹಾಗೆ ಇರ್ಬೇಕು, ಎಲ್ಲರಿಗೂ ನಾವು ಅಂದರೂ ರುಚಿಯಾಗಿರ್ಬೇಕು. ನಾ ಆ ಒಂದು ಮಾರ್ಗದಿಂದ ಹೊಂಟಿದ ಅಂತಂದ್ರ ನನಗೆ ಎದುರು ನೋಡುವವರಾಗಿರ್ಬೇಕು, ನಮಗೂ ದಾರಿ ಕಾಯುವವರಾಗಿರ್ಬೇಕು. ಆ ಒಂದು ಗುಣಲಕ್ಷಣ ಹೊಂದುವಂತ ಮನಸ್ಸು ನಮ್ಮಲ್ಲಿರ್ಬೇಕು. ನೂತನ ವರ್ಷ ಹೊಸ ವರ್ಷ ಅಂತಂದ್ರ ವರ್ಷ ಎಲ್ಲ ಹಾಗೆ ಮತ್ತೆ ಮುಂದಿನ ವರ್ಷ ಹಾಗೆ ಇರೋದು ಹೊಸದಲ್ಲ. ಹೊಸದು ಯಾವ್ದರಿ? ಹೊಸದು ಯಾವ್ದದ ಅದರ ಹೊಸದು ಯಾವುದರ ಅದರ ಅಂತಂದ್ರೆ ಹೊಸದು ಇರುವಾಗ ಯಾವುದು ಹೊಸದಿಲ್ಲ. ಪ್ರಸಂಗಿ 1ನೇ ಅಧ್ಯಾಯದಾಗ 1ನೇ ವಚನದಾಗ ನಾವು ನೋಡ್ಕೋಬೇಕಾದ್ರ ಸ್ವಲ್ಪ ವಾಕ್ಯ ಓದ್ರಿ. ಹೊಸದು ಯಾವುದಿಲ್ಲ, ಆಕಾಶದ ಕೆಳಗಿರುವ ಭೂಮಿ ಮೇಲಿರುವ ಎಲ್ಲಾ ವಸ್ತುಗಳು ಒಂದಿನ ತಯಾರು ಮಾಡಿದ್ದೆ, ಹೊಸದು ಯಾವುದೂ ಇಲ್ಲ. ಹೇಗಿದ್ರೆ ಯಾರ? ಪ್ರಸಂಗಿ 1ನೇ ಅಧ್ಯಾಯ. ಪ್ರಸಂಗಿ 1ನೇ ಅಧ್ಯಾಯ. ಇದ್ರೇನ್ರಿ ಅಣ್ಣ? ಯಾರು ಮಾಡಿ ಸಹಾಯ ಮಾಡ್ರಿ. ಪ್ರಸಂಗಿ 1ನೇ ಅಧ್ಯಾಯದಲ್ಲಿ దావీదు కుమారుడను యెరూషలేములో ప్రసంగి పలికిన మాటలు. ఈ ప్రసంగి ಹೇಳುವ ಮಾತು ಕೇಳ್ರಿ. వ్యర్థమని ప్రసంగి చెప్పుచున్నాడు. వ్యర్థము సమస్తము వ్యర్థమే. సూర్యుని క్రింద నరులు పడుచున్న పాటు అంతటి వలన వారికి కలుగుచున్న లాభమేమి? తరము వెంబడే తరము తరిగిపోవుచున్నది. భూమి ఒకటే ఎల్లప్పుడూ నిలుచుచున్నది. సూర్యుడు ఉదయించును, సూర్యుడు అస్తమించును.
నిర్ణయించును స్థానము వరకు చేరుటకు త్వరపడును. గాలి దక్షిణమునకు పోయి ఉత్తరమునకు తిరుగును. ఇట్లు మరలా మరలా తిరుగుచు తన సంచార మార్గమున తిరిగి వచ్చును. నదులన్నీ సముద్రములో అయితే సముద్రము నిండుట లేదు. నదులు ఎక్కడి నుండి పారి వచ్చునో అక్కడికే అవి ఎండును. ఎడతెరిపి లేకుండా సమస్తము జరుగుచున్నది. మనుషులు దాని వివరింపజాలరు. చూచుట చేత తృప్తి పొందుకున్నది. ನೋಡೋದ್ರಿಂದ ಯಾವ್ದು ತೃಪ್ತಿ ಆಗಲ್ಲ, ಕೇಳೋದ್ರಿಂದ ಯಾವ್ದು ತೃಪ್ತಿ ಆಗಲ್ಲ. మునుపు ఉండినదే ఇక ఉండబోవునది. మునుపు ఉండినదే ఇక ఉండబోవునది. మునుపు జరిగినదే ఇక మునుపు జరిగినదే ఇక జరగబోవునది. సూర్యుని కింద నూతనమైనది ఏదియు లేదు. సూర్యుని కింద నూతనమైనది ఏదియు లేదు. లేదు. ఇది నూతనమైనదని ఒకదాని ಗುరించి ఒకడు చెప్పును. ಸೂರ್ಯನ ಕೆಳಗಿರುವ ಯಾವುದು ಬಿ ಹೊಸ ಯಾವುದಿಲ್ಲ, ಎಲ್ಲ ಹಳದೆ. ನೋಡ್ರಿ, ಮಾರ್ಚ್ ಡಿಸೆಂಬರ್ ಜನವರಿ ಬಂತು, ಫೆಬ್ರವರಿ ಬಂತು, ಮಾರ್ಚ್ ಬಂತು, ಏಪ್ರಿಲ್ ಬಂತು, 12 ತಿಂಗಳು ಬಿ ಹಳಸಿವ. ಮತ್ತೆ ಈ ವರ್ಷ ಬಿ 12 ತಿಂಗಳೇ ಅವ. ಮತ್ತೆ ಯಾವುದು ಹೊಸದಾಗಲ್ಲ, ಯಾವುದೂ ಹೊಸದಿಲ್ಲ. ಹೊಸದು ಯಾವ್ದು ಗೊತ್ತಾ? ಈಗ ಅದಕ್ಕೆ ಹೇಳ್ತಾರೆ ಪ್ರಸಂಗಿ, ಈ ಆಕಾಶದ ಕೆಳಗೆ ಅಂದ್ರೆ ಸೂರ್ಯನ ಕೆಳಗಿರುವ ವಸ್ತು ಯಾವುದೂ ಹೊಸದಿಲ್ಲ, ಎಲ್ಲ ಪೈಲೆ ಇದ್ದಿದೆ, ಎಲ್ಲ ಪೈಲೆ ಇದ್ದಿದೆ. ಅದಕ್ಕಾಗಿ ನಾವು ಕನ್ನಡ ಮಾತಾಡಬೇಕಾದ್ರೆ 9ನೇ ವಚನದಾಗ ಚಶ್ಮೆ ಇಲ್ಲ, ಇಲ್ಲಿ ನಮ್ದು ಈ ಕನ್ನಡ ವಿಭಾಗ ನನಗೆ ಅರ್ಥ ಆಯ್ತದ. 8ನೇ ವಚನದಲ್ಲಿ ನಾವು ಓದೋದು ನೋಡ್ರ, 9ನೇ ವಚನದ ಸರಿ, 8ನೇ ವಚನದಿಂದ ಚಂದ ಅರ್ಥ ಆಯ್ತು. ಎಲ್ಲಾ ವಸ್ತುಗಳು ಬಳಲಿ ಹೋಗುವವು, ಇದನ್ನು ಮನುಷ್ಯರು ವಿವರಿಸಲಾರನು. ಕಣ್ಣು ನೋಡಿ 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 ತೃಪ್ತಿಗೊಳ್ಳೋದು, ಕಿವಿ ಕೇಳಿ 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 ದಣಿಯೋದು, ಇದ್ದದ್ದೇ ಇರುವುದು ನಡೆದದ್ದೇ ನಡೆಯೋದು. ಹಲ್ಲೆಲೂಯಾ. ನೋಡಿ, ಚಂದ ಕೇಳಿ ವಾಕ್ಯ. ಪಬ್ಲಿಕ್ ಹುಚ್ಚಾಗ ಹೊಸ ಅಂತೇಳಿ ಇಲ್ಲಿ ಯಾರಿಲ್ಲ, ಇದ್ದದ್ದೇ ಇರುವುದು ನಡೆದದ್ದೇ ನಡೆಯುವುದು, ಲೋಕದಲ್ಲಿ ಹೊಸದೇನು ಇಲ್ಲ. ನನ್ನ ಕನ್ನಡ ಬರೆಯೋದಕ್ಕೆ ಈಗ ಅರ್ಥ ಆಗ್ತಿದಾರ, ತೆಲುಗು ಓದಿಲ್ಲ, ತೆಲುಗು ಅರ್ಥ ಆಗೋದು. ಅವ್ರು ಹೇಳಿದ್ರು ಬಿ ನನಗೆ ಅವ್ರಿಗೆ ಕೇಳತ್ರ ಅರ್ಥ ಆಗಿದ್ರೆ ಹೆಂಗಸರು ಹೇಳಕ್ ಬರೋದು. ಆದ್ರೆ ಇದ್ದದ್ದೇ ಇರುವುದು ನಡೆದದ್ದೇ ನಡೆಯುವುದು, ಲೋಕದಲ್ಲಿ ಹೊಸದೇನು ಇಲ್ಲ. ಈಗ ಹೊಸದು ಎನಿಸಿಕೊಳ್ಳುವ ವಸ್ತು ಇದ್ದರೂ ಅದು ಪೂರ್ವದಲ್ಲಿ ನಮಗಿಂತ ಮುಂಚಿನ ಯುಗಗಳಲ್ಲಿ ಇದ್ದಿದ್ದೇ. ಹಲ್ಲೆಲೂಯ. ಒಂದೇ ಯಾವ ಹೊಸ ಅದ ಅಂತೇಳಿ ಅನಿಸ್ಕೊಂಡ್ರಿ, ಅದು ಪೂರ್ವದಲ್ಲಿ, ಅದು ನಮಗಿಂತ ಹಿಂದಿನ ಕಾಲದಲ್ಲಿ ಅದು ಇದ್ದೇ. ಎಷ್ಟು ಆಶ್ಚರ್ಯಕರವಾಗಿ ದೇವರು ಯೇಸುಪ್ರಭು ಅವರು ಆಗಿನ ಕಾಲದ ಬದುಕೇರಿ ಮಾತುಗಳು. ಖರೆ ಹೊಸದಂದ್ರೆ ಮುಂದಾದ ಅದು ಯಾವುದೋ ಅಂತಂದ್ರ ಯೇಸುಪ್ರಭುನ ಹೇಳ್ತಾರ. ಆ ಒಂದು ಯೋಹಾನ ಬರೆದ ಸುವಾರ್ತೆ ಬಂದಾಗ 3ನೇ ಅಧ್ಯಾಯದ ಬರಡಿಗೆ ನೀನು ಹೊಸದಾಗಿ ಹುಟ್ಟಬೇಕು. ಈ ಲೋಕದಾಗ ಬರೋ ಈ ವಸ್ತುಗಳು ಇವತ್ತು ನಾನು ಇಲ್ಲೇ ತಗೊಂಡಿದ್ದು ಸ್ವೆಟರ್, ನಾಳೆಗೆ ಹಳದೇ ಆಗತ್ತಿದ್ರು, ಹೊಸದಿಲ್ಲ. ಖರೆ ಹೊಸದೊಂದ್ರಾದ ನೀ ದಿನ 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 ನೂತನ ಆಗ್ಬೇಕು. ದಿನ 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 ನಿನ್ನ ಬಳಿ ಮನುಷ್ಯರು ಬದಲಾಯಿಸ್ತಾ ಇರ್ಬೇಕು. ದಿನ ದಿನ ದಿನಗಳು ನಾವು ಪರಿಶುದ್ಧ ಆಯ್ತಾ ಹೋಗ್ಬೇಕು. ನಾವು ಅದೇ ನಾವು ಇದ್ದಿದ್ದೇ ನಮ್ಮ ಕಾಲದಲ್ಲಿ ನಾವು ಇದ್ದಿರ್ತಾರ, ನಮ್ಮಲ್ಲಿ ಹೊಸದು ಯಾವುದಿಲ್ಲ. ನಾಳೆ ಬರುವ ದಿನಕ್ಕಾಗಿಲ್ಲ, ಇವತ್ತೇ ಯಾಕೆ ಈ ಮಾತಾಡೋದಂತಂದ್ರ ಮನುಷ್ಯರು ಹೊಸ ವರ್ಷಕ್ಕಾಗಿ ಆಚಾರದಾಗ ಬಂದೋಗ್ಯಾರ. ಮನುಷ್ಯರು ಹೊಸ ವರ್ಷಕ್ಕಾಗಿ ಆಚಾರದಾಗ ಬಂದಾರ. ಹೊಸ ವರ್ಷ ಅಂತ ಹೇಳಿ ನಾಳೆ ಬರ್ತಂತ ಇವತ್ತಿನ ದಿವಸದಲ್ಲಿ ಮನುಷ್ಯರನ್ನು ಕುಡಿದು ಚಿಡಿದು ಎಷ್ಟೋ ಜನ ನಾಶವಾದಂತ ಹೋಗೋ ಟೈಮ್ ಅದ. ಪ್ರಿಯ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ಮಾತಾಡ್ಬೇಕಾದ್ರ
ನಾವು ನೋಡ್ಬೇಕಾದ್ರ ಹೊಸ ವರ್ಷ ಅಂತ ಆನಂದ ಪಡುತ್ತೇವೆ ನಾವೆಲ್ಲರೂ. ಹೊಸ ವರ್ಷ ಬಂದಂತೆ ನಾವು ಸಂತೋಷ ಬೀಳುತ್ತೇವ. ಹೊಸ ವರ್ಷ ಅಂತ ನಾವೆಲ್ಲರೂ ಹಿಗ್ಲತ್ತೇವಲ್ಲ. ಹೊಸ ವರ್ಷ ಅಂತ ನಾವೆಲ್ಲರೂ ಆನಂದ ಬೀಳುತ್ತೇವ. ಖರೆ ಆ ಹೊಸ ವರ್ಷದಿಂದ ನಿನಗೊಂದು ನಷ್ಟ ಆದ ಅದು ಯಾನಂದ್ರ ನಿನ್ನ ಉಮ್ಮಾರ ಬದಿಕೊಂಡ. ಆಮೇಲೆ ಹಳೆಯ ನಿನ್ನ ಆಯುಷ್ ಕಳ್ಕೊಂಡ್ರಿ ನೀನು. ಹೊಸ ವರ್ಷ ಅಂತೇಳಿ ಕೇಕ್ ಕಟ್ ಮಾಡಿ ರೈಟ್. ಕೇಕ್ ಕಟ್ ಯಾಕೆ ಮಾಡ್ಬೇಕು ಅರ್ಥನೇ ಆಗೋಲ್ಲ. ನನ್ನ ಲೈಫ್ ಕಟ್ ಆಗತ್ತದ. ನನ್ನ ಲೈಫ್ ಕಟ್ಟೆ ಆಗತ್ತದ ಏನ್ರಿ. ಆ ಹೊಸ ವರ್ಷದಿಂದ ಕೇಕ್ ಕಟ್ ಮಾಡೋ ಈ ಜನಗಳಿಗೆ ನಾವು ಯಾರು ಮಾತಾಡ್ಬೇಕು ಇವತ್ತು? ಉಲ್ಲಾಸದಿಂದ ಅವ್ರು ಕೇಕ್ ಕಟ್ ಮಾಡ್ತಾರ. ಕೈಯಲ್ಲಿ ಒಂದು ವರ್ಷ ಸುಮಾರು ಕಳೆದಿತ್ತಮ್ಮ, ಯಾಕೆ ಹೇಳ್ತೀನಿ ನೀನು? ಆಮೇಲೆ ಅದಕ್ಕೆ ಲಾಭ ಆಗದ. ಕರೆ ನಾ ಹೇಳೋ ಮಾತಾಡಿದ್ರ ಹೊಸ ವರ್ಷದಲ್ಲಿ ಕೇಕ್ ಕಟ್ ಮಾಡ್ಬೇಡ. ಹೊಸ ವರ್ಷದಲ್ಲಿ ಕೇಕ್ ಕಟ್ ಮಾಡ ಅಲ್ಲಪ್ಪ ಹಬ್ಬ. ಮುಂದೆ ಹೊಸ ವರ್ಷದಾಗ ನಾ ಯಾರು ಒಳ್ಳೆ ಕೆಲಸ ಮಾಡಲಿ ಅಂತ ತೆರೆಗಿಟ್ಕೋ. ಆಮೇಲೆ ಹೊಸ ವರ್ಷದ ದಿನ ಒಂದು ಬಾದಾಮ್ ಗಿಡ ತಂದು ಹಚ್ಚು, ಖಾಡಿ ಗಿಡ ತಂದು ಹಚ್ಚು, ತೆಂಗಿನ ಗಿಡ ತಂದು ಹಚ್ಚು. ಇದು ಗುಂಡ ನೀರು ಹೋಗಿ ಈ ಪಡಿದಾಗ ಬೆಳೆದವರು ಇಷ್ಟು ಕೇಕ್ ಕಟ್ ಖರೀದಿ ಮಾಡಿ ತಂದು ಖರೀದಿ ಮಾಡಿ ಮೈ ತುಂಬ ಮಾರಿ ತುಂಬ ಹೊರ್ಸ್ಕೊಂಡು ಮೋರನ್ನ ಸೋಮನ ಭೂತಿರಗಪ್ಲೆ ನಾವು ಮಾಟ ಎಲ್ಲ ಕಿಡಿಸ್ಕೊಂಡು ಈಗ ಹೊಸ ವರ್ಷ ಅಂತಂದ್ರ ಇದೇ ಹೊಸ ವರ್ಷದ ಒಂದು ಸಂಭ್ರಮ ನೋಡಿ. ಈಗ ರಾತ್ರಿ ಬಾರ ಆದ ತಕ್ಷಣ ಅಲ್ಲಿ ಇಲ್ಲಿ ಕೊಂಡು ನೆನಪು ಬಿಡ್ತಾವ. ಈಗ ಆ ಸೆಟ್ಲ್ ಮುಂದೆ ಈ ಸೆಟ್ಲ್ ಮುಂದೆ ಆ ರೋಡಿನಾಗ ಈ ರೋಡಿನಾಗ ಹೊಸ ವರ್ಷದ ಸಂಭ್ರಮ ನೋಡು. ಹೊಸ ವರ್ಷದಿಂದ ಅದಾಂತ ಹೇಳಿ ಖರ್ಚು ಮಾಡಿ ಯಾಕೆ ತಿಳಿದುಕೊಳ್ಳೋದ ಅದು ಆ ದಶೆ ತಿಳಿದಿಲ್ಲ, ಅದರ ಅರ್ಥ ತಿಳಿದಿಲ್ಲ. ಈಗ ನಾನು 45 ವರ್ಷದ್ದು ಒಂದು ವೇಳೆ 50 ವರ್ಷ ದೇವರ ಆಯುಷ್ ಮಾಡಿದಾನಂದ್ರ ಇವತ್ತು ಒಂದು ವರ್ಷ ಕಟಾಸರಿ 4 ವರ್ಷ ಬಾಚಿಸ್ತದ ನನಗೆ. ಎದಕ್ಕಿಲ್ಲೋ ಎದಕ್ಕಿಲ್ಲೋ ಎದಕ್ಕಿನ ಕೇಕ್ ಕಟ್ ಮಾಡ್ಲೋ, ಎದ್ರ ಕಡೆಯಿಂದ ಸಂಭ್ರಮ ಬಿಡ್ಲು, ಎದ್ರ ಕಡೆಯಿಂದ ಉಲ್ಲಾಸ ಬಿಡ್ಲು, ನನಗೆ ಯಾರು ಅರ್ಥ ಆಗ್ಬಿಡ್ತದೆ ಈ ಲೋಕದಾಗ. ಹೌದಾ? ಒಂದು ವೇಳೆ ದೇವರು ಒಂದು 50 ಸುಮಾರು ಕೊಟ್ಟಾನಂತಂದ್ರ ಆ 50 ಪೈತಾಳಿ ಸುಮಾರು ಹೊಟ್ಟೋದು ಹೊಸ ವರ್ಷ ಗೊತ್ತಾ? ಬಂದಿದ್ದು ಯಾವುದು? ಈಗ ನನ್ನ ಉಳಿದಿದ್ದು ಯಾವುದು? 4 ವರ್ಷ ನನ್ನ ಪಾಲಿಗೆ ಏನ್ರಿ? ನನ್ನ ಪಾಲಿಗೆ ಉಳಿದಿದ್ದು 4 ವರ್ಷ. ಹೊಸ ವರ್ಷ ಯಾರು ಮಾಡಿಕ್ಯವ? ನನ್ನ ದಿನಗಳು ಇದಕ್ಕಾಗ್ಯವ, ನನ್ನ ಕುಡಿ ಬಲಿ ಮಾಡಿಕ್ಯದ, ನನ್ನ ಸಮಾಧಿ ಜಾಗ ಬಲಿ ಮಾಡಿಕ್ಯದ. ಇದು ಮುಂದಿನ ತಿಳಿದ್ರೆ ಅದು ಹೊಸ ವರ್ಷದ ಸಂಭ್ರಮ ಮಾಡಕ. ಅದಕ್ಕಾಗಿ ದೇವ ನಾ ಅನ್ಕೊಳ್ಳೋ ರೀತಿ ಯಾರಂದ್ರ ಸ್ವಾಮಿ, ನಾವು ಒಂದೊಂದು ವರ್ಷ ದಾಡ್ಕೊತ ನಡೆದ ನಾನು, ಒಂದೊಂದು ವರ್ಷ ನಾನು ಕುಡಿ ಬಲಿ ಕಳೆದ ನಾನು, ಒಂದೊಂದು ವರ್ಷ ನನ್ನ ಜನ್ಮದ ದಿನದಿಂದ 1000 ದಿನಪತಿ ಹೊಡೆದ ನಾನು. ಆ 1000 ದಿನಪತಿ ಬರಕ್ಕೆ ನಾ ಯಾರು ಒಳ್ಳೆ ಕೆಲಸ ಮಾಡಿದ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯ ಒಂದಿನ ಸಾಯ್ತಾನೆ ಗ್ಯಾರಂಟಿ, ಬದುಕಿರೋ ಶಾಶ್ವತವಾಗಿ. ಖರೆ ನೀ ಮಾಡೋ ಮೇಲೆ ಅಲ್ಲ, ನೀ ಮಾಡೋ ಒಳ್ಳೆ ಸತ್ಕ್ರಿಯೆ ಅಲ್ಲ. ಹೀಗೆ ಮಾಡಿಸೈತೆ, ಹೀಗೆ ಪಾಪ ಮಾಡಿ ಸತ್ತೋದ್ರಲ್ಲ, ಹೀಗೆ ಅಪವಿತ್ರರಲ್ಲ, ಎಲ್ಲರಿಗೂ ಮೋಸ ಮಾಡುತ್ತಾ, ಎಲ್ಲರಿಗೂ ಸುಳ್ಳು ಹೇಳುತ್ತಾ, ಎಲ್ಲರಿಗೂ ಜಗಳ ಆಡುತ್ತಾ, ಇದೇನ ಒಂದು ಹೊಸಾದ ಈ ಕಣ್ಣಿಗೆ ಕಾಣಿಸ್ಬೇಕಾದ್ರ ಮನುಷ್ಯನ ಗುಣಕ್ಕೆ ತಪ್ಪು ಬೇರೆ ಯಾವುದಿಗೂ ಹೊಸದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಮನುಷ್ಯ ಬೇಗೋ ಕೊಂಡು ಆ ರೋಡಿನ ಅತಿ ಮೋರಿದಾಗ ಬಿದ್ದಿನ ಮನುಷ್ಯ ಅವನ ಮನಸ್ಸು ಬದಲಿಸ್ಕೊಂಡು ಬಂದು ಚರ್ಚಿನಾಗ ಜಪ ಮಾಡ್ಕೊಳ್ಳೋದ ತಿಳ್ಕೊರಿ. ಈ ಸುದ್ದಿ ಆನೆ ತಗೊಳ್ಳೋದಾಗ ಬೆರಗಾಗುತ್ತೆ, ಆಶ್ಚರ್ಯ ಆಗುತ್ತೆ.
ಇವು ನಿಜತ್ತಿನ ದೇವರು ಕೊಟ್ಟಿರೋ ಬುದ್ಧಿ ಅಂತ ಹೇಳಿ ಮನುಷ್ಯನ ಬಳಿ ಆಶ್ಚರ್ಯಕರವಾದ ಬರ್ತದ. ಆಶ್ಚರ್ಯಕರವಾದ ಬರ್ತದ. ಇದೇ ಹೊಸದಂದ್ರು. ಹೊಸದಂದ್ರ ನಮಗೆ ನಾಮ ಬೈ. ಹೊಸದಂದ್ರ ನನ್ನ ಸ್ಟೈಲ್ ಮಾಡ್ಬೋದು. ವರ್ಷಗಳು ಒಂದ್ರ ಬಾದ ಒಂದು ವರ್ಷಗಳು ಹೋಗ್ತಾನೆ ಇರ್ತಾವ. ಯುಗಾಂತರಗಳಲ್ಲಿ ಇರುವಾತನು ನಮ್ಗೆ ಹೇಳುವ ಮಾತು ಯಾರಂದ್ರ, ಪ್ರಿಯ ಮಕ್ಕಳೇ, ಇವತ್ತು ಈಶ್ವರಿ ನೀನು ನೂತನಾಗಿ ಜನ್ಮಿಸಬೇಕು. ಹೊಸದಾಗಿ ಹುಟ್ಟಬೇಕು. ಒಂದು ಕಾಲ ಬರೋದು ಹೊಸದು, ಅದು ಬೈಬಲ್ದಾಗೆ ಬರ್ಲಿಕ್ಕಿಲ್ಲ. ಮತ್ತೆ ಯಾವ ಗ್ರಂಥದಾಗ ಯಾವ ಪುಸ್ತಕ ಎಲ್ಲಿ ಬರ್ಲಿಕ್ಕಿಲ್ಲ. ಹಾಗಾಗಿ ಪ್ರಕಟಣೆ 21ನೇ ಅಧ್ಯಾಯದ 1ನೇ ವಚನದಾಗ ಒಂದ್ಸಲ ನೋಡ್ಬೇಕಾದ್ರ ಮಹಾ 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 ಜ್ಞಾನದ ಮಾತು ನಮಗೆ ತಿಳಿದು, ಹೊಸದು ಯಾರ ನೀ ಪರೀಕ್ಷೆ ಮಾಡು. ಹೊಸದು ಇದ್ದಾಗ ಈಗ ಯಾವುದೇ ಬಂದಿಲ್ಲ, ಕರೆ ಹೊಸ ಒಂದು ಬರೋಲ್ಲ. ಆ ಹೊಸ ಯಾವುದೋ ಒಂದು ಗಳಿಗೆ ನೋಡ್ಕೊಂಡ್ಬರ್ ನಾವು. ಹೊಸ ಯಾವುದೋ ಒಂದು ಗಳಿಗೆ ನೋಡ್ಕೊಂಡು ತೆಗಿವ ಕಪ್ಪುಡಿ ತೆಗಿ ಫಟ್ 21ನೇ ಅಧ್ಯಾಯ ಒಂದು ಶಬ್ದ ಹೇಳಿದ್ದಾರೆ. ಪ್ರಕಟಣೆ అంతటానేను క్రొత్త ఆకాశమును క్రొత్త ఆకాశమును చూచితిని, కొత్త భూమిని చూచితిని. మొదటి ఆకాశమును మొదటి భూమిను గతించిపోయెను. సముద్రము ఇక లేదే, అసలు లేదు. ನೋಡ್ತೀಯ ವಾಕ್ಯ ಪರಿಶೀಲನೆ ಮಾಡಿದ್ರೆ ಯಾರ ಮಾಡಿರ್ಬೇಕ್ರಿ, ಖರೆ ಅದು ಮುಚ್ಚಿಟ್ಕೊಂಡ ಸುಮ್ಮನೆ ಹೊಸ ಅಡಿಗೆ ಉಟ್ಕೊಂಡು ಹೊಸ ವರ್ಷದಲ್ಲಿ ಹಾಕ್ತಿರ್ಬೋದಲ್ಲ. ಜಾನ್ವರಿ ಬರಲ್ಲ ನಾನು ಹೊರಗಡೆ ಹೇಳ್ತು ಪಟ ವಾಟನ್ ತೆಗೆದ್ರೆ ಹೊಸ ಅನ್ಕೊಂಡು ಜನ ಅಲ್ಲ. ಇವಾಗ ಹೊಸ ವರ್ಷದ ಸಂಭ್ರಮ ಮಾಡಿದ್ರೆ ಹೊಸದಂತ ತಿಳ್ಕೊ. ಖರೆ ಹೊಸದಿದು ಅಲ್ಲ, ಹೊಸದಿನ ಯಾವುದೋ ಅದೇ ಆ ಮಾತು ಬೈಬಲ್ ಹೇಳ್ತದೆ. ಹೊಸ ಯಾವ್ದು ರಾಮಾಯಣ ಓದಿದ, ಮಹಾಭಾರತ ಓದಿದ, ಮತ್ತು ಇತರ ಬ್ರಹ್ಮಾಂಡ ಪುರಾಣ ಓದಿದ, ಹಾಗೆ ಶಿವಪುರಾಣ ಓದಿದ, ಕುರಾನ್ ಓದಿದ. ಹೊಸ ಭೂಮಿ ಆಕಾಶ ಮತ್ತು ತೈಯಾರ ಯಾವ ಪುಸ್ತಕ ಹೇಳಿಲ್ಲ, ಒಂದು ಬೈಬಲ್ ಮಾತ್ರ ಹೇಳೋದು. ಸ್ತೋತ್ರ ಹೇಳ್ರಿ. ಈಗ ನೋಡು, ಪ್ರಕಟಣೆ ಗ್ರಂಥದಲ್ಲಿ 21ನೇ ಅಧ್ಯಾಯದಾಗ 21ನೇ ಅಧ್ಯಾಯ 1ನೇ ವಚನದಾಗ ಕನ್ನಡದಾಗ ನಾನು ಓದ್ತಾ, ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ನೋಡಲು ನೂತನ ಹೊಸದು ಭೂಮಿ ಆಕಾಶಗಳನ್ನು ನೋಡಿದ. ಅದರಲ್ಲಿ ಮೊದಲಿದ್ದ ಆಕಾಶ ಮಂಡಲ, ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋಯಿತು. ಎತ್ತೋಯ್ತು ಅದು ಲಯವಾಗೋಯ್ತು, ಕರಿ ಹೋಯ್ತದ. ಹೋಗಲಿ ಅದ ಯಾಕೋ ಭೂಮಿ ಆಕಾಶ. ಇದು ಯಾರು ತಿಳಿಸಿದ್ರೆ ಮಾತು, ಈ ಮಾತಿಗೆ ಯಾರು ತಿಳಿಸಲು ಪ್ರಪಂಚ ತಿಳಿಸಲು, ಬೈಬಲ್ ಮಾತ್ರ ತಿಳಿಸ್ತಾ. ಹಲ್ಲೆಲೂಯ. ಬೈಬಲ್ ಮಾತ್ರ ತಿಳಿಸ್ತಾರೆ. ನೂತನ ಭೂಮಿ ಆಕಾಶ ಬಂದ್ಮೇಲೆ ಈ ಪುರಾತನ ಭೂಮಿ ಆಕಾಶ ಏನು ಮತ್ತೆ ಜಾಗ ನಾವು ಹಿಡ್ಕೊಳಕ, ಮತ್ತೆ ಜಾಗ ಹಿಡಿದ್ರಕ. ಅದಕ್ಕೆ 21ರಾಗ ಮತ್ತ ಅಲ್ಲೇ ಜೋಡಿ ಕೆಳಗೆ ನೋಡ್ಬೇಕಾದ್ರ 20ನೇ ವರ್ಷದಲ್ಲಿ ಒಂದು ಥೋಡೆ ಒಂದು ಮಾತಿರ್ತದೆ. ಸಾರಿ 20ನೇ ದಿನದಾಗ 20ನೇ ವರ್ಷದಲ್ಲಿ ನೋಡ್ರಿ ಆಗ್ಬಿಡ್ತೀವಿ. ఆ పట్టణపు ప్రకారం
ప్రకారము ఆ. పునాదులు అమూల్యమైన నానావిధ రత్నములతో అలంకరించబడి ಅದಲ್ರಿ 20ನೇ ಅಧ್ಯಾಯದಲ್ಲಿ వచ్చిన 20ನೇ ಅಧ್ಯಾಯದಲ್ಲಿ వచ్చిన 11 వచ్చిన ಆಮೇಲೆ ಬೆಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಈ ಮಾತು ಹೇಳೋ ನೆನ್ಪಿಟ್ಕೊಂಡ್ರೆ ಆತನ ಎದುರಿನಿಂದ ಯಾರು ಓಡಾಡ್ತಾರೆ? ಭೂಮಿ ಆಕಾಶములు ఆయన సముఖము నుండి పారిపోయాయి. ಅಯ್ಯಪ್ಪ, ಭಯಪಟ್ಟು ದೇವರಿಗೆ ಭಯಪಟ್ಟು ಯಾರಂದ್ರ ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಯಾರಂತ ನೋಡು, ಎತ್ತುಡಿದ್ರು ಕಾಣಿಸೋದಾಗ್ಲೇನೋ ಅಲ್ಲ, ಇನ್ನು ಒಟ್ಟು ತಿರುಗಿ ಬರಲೇ ಕಣ್ಣಿಗೆ ಕಾಣಿಸೋದಾಗಲೇ ಆಗೋದು ಅಂತೇಳಿ ನಾವು ಹೆಂಗೆ ಹೇಳ್ತೇವೆ ನೋಡ್ರಿ. ಹಾಗಾಗಿ ಭೂಮಿ ಆಕಾಶಗಳು ಆತನ ಎದುರಿನಿಂದ ಓಡಿ ಹೋಗಿ ಇನ್ನು ಕಾಣಿಸೋದಾಗ್ಲೇ ಆಗವ ಅಂತಂದ್ರೆ ನಾವು ಎತ್ತು ಕರಿಬೇಕಾಗ್ತಾವು. ಅದು ಕರಿಗೋಲಕ್ಕಂದ್ರೆ ಸಣ್ಣ ವಸ್ತು ಇದು. ಆಕಾಶ ಕರಿಗೋಲಕ್ಕೆ ಸುಮ್ಮನೆ ಮಾತು ಕರೀತಿದೆ. ಬೈಬಲು ಈ ಮಾತು ಹೇಳೋದಂತಂದ್ರ ಪ್ರಪಂಚದಾಗ ಎಲ್ಲಿ ನೋಡಿದ್ರಿ ಒಂದು ಬೈಬಲೇ ಕಾಣಿಸ್ತದೆ. ಎತ್ತ ಕಡಿಮೆ ಪಾಕಿಸ್ತಾನ್ ಮುಸ್ಲಿಂ ದೇಶ ಏನಾದ್ರೂ ಅಲ್ಲಿ ಕ್ರೈಸ್ತವರ ಅಲ್ಲಿ ಬೈಬಲ್ ಅದ. ಅಥವಾ ನಮ್ಮ ಭಾರತ ದೇಶ ಹಿಂದೂಸ್ತಾನದಲ್ಲಿ ಇಲ್ಲಿ ದುನಿಯದು ಪುಸ್ತಕಗಳವ, ಬಹಳಷ್ಟು ಪುರಾಣಗಳವ, ಕರೆ ಇಲ್ಲಿ ಬೈಬಲ್ ಅದ. ಮತ್ತು ಇನ್ನ ಉಳಿದ ದೇಶಗಳಾಗ ಬೇರೆ ಬೇರೆ ಜೈನ ಧರ್ಮ ಆಗಲಿ ಬೌದ್ಧ ಧರ್ಮ ಆಗಲಿ ಎಲ್ಲ ಅಲ್ಲಿ ಬೈಬಲ್ ಅದ. ಎಲ್ಲಾ ದೇಶದಾಗ ಇರೋದೇ ಒಂದು ಬೈಬಲ್. ಕರೆ ಎಲ್ಲಾ ದೇಶದಾಗ ಪುರಾಣಿಗಳು, ಎಲ್ಲಾ ದೇಶದಾಗ ಕುರಾನ್ಗಳು, ಎಲ್ಲಾ ದೇಶದಾಗ ಈ ಬೇರೆ ಪುಸ್ತಕಗಳು. ಕರೆ ಮಾತ್ರ ಒಂದು ಬೈಬಲ್ ಇರ್ತದೆ. ಯಾಕೆ ಬೈಬಲ್ ಇರ್ತದೆ ಅಂತಂದ್ರ ಬೈಬಲೇ ಸೃಷ್ಟಿ ನಿರ್ಮಾಣದ ಮೂಲ, ಜಗತ್ ಬುನಾದಿ ಮೂಲ ಬೈಬಲೇ. ಈ ಜಗತ್ ಆಧಾರ ಬೈಬಲೇ. ಅದ ಕಡೆದು ಈ ಬೈಬಲ್ನಾಗ ಹೇಳೋ ಮಾತು ಯಾರಂದ್ರ ಇದಾದ ಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಯಾರು ನೋಡಬೇಕು? ಭೂಮಿ ಆಕಾಶ ಕಾಣಿಸ್ತ ಹೊಸ ಯಾರು ಅನ್ನೋದು ಭೂಕಂಪ ಅಂತಂದ ಮನುಷ್ಯ ಹೇಗಿರ್ತದ ಗಡಗಡ ಭೂಮಿ ಯಾರಿದ್ರೆ ಮನಸ್ಸಿಗ ಇದೇ ಆಗೋದು ಹಿಂಗೆ ಆಗೋದ್ರೆ ನಾವು ಯಾರಿದ್ದೇವೆ ಆಶ್ಚರ್ಯವಾಗಿ ಕಾಣಿಸ್ತಿದ್ದು. ಇದು ಎಂದು ನೋಡದಂತ ಒಂದು ವಿಂತಹೀನವಾದದನ್ನು ನೋಡ್ತೇವೆ ನಾವು. ಹಾಗಾಗಿ ಭೂಮಿ ಆಕಾಶ ಅದರ ಎದುರಿಗೆ ಓಡಿ ಅವು ಇನ್ನು ಇಲ್ಲದಂತೆ ಆಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನ ಮುಂದೆ ನಿಂತಿರುವವರು ಕಂಡರು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಭಾಗ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕ ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತಿಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಇದು ಹೊಸದು ನೀವು ವರ್ಷಕ್ಕೆ ಡಿಸೆಂಬರ್ ಉಂಟದ, ವರ್ಷ ಹೋಳಿ ಹಬ್ಬ ಉಂಟದ, ವರ್ಷ ಮೊಹರಂ ಉಂಟದ, ವರ್ಷ ದಸರೆ ಉಂಟದ, ವರ್ಷ ಗಣೇಶ ಹಬ್ಬ ಉಂಟದ. ಎಲ್ಲ ನೋಡಿದ್ದು ಕಾಣಿಸಿದ್ದು ನೀನು ಹೊಸದಾದ ಒಂದು ಅದು ಯಾವುದು ಅಂದ್ರ ಇದು ಆತನ ಎದುರಿಂದ ಭೂಮಿ ಆಕಾಶಗಳ ಪಾರು ಓಡೋಗ್ಯವ. ಇಲ್ಲದಂತೆ ಆಗಿ ತಿರುಗಿ ಅಲ್ಲಿ ಯಾನಲ್ಲ ಅಲ್ಲಿ ಆತನ ಎದುರಿಗೆ ಪುಸ್ತಕವನ್ನು ತೆರೆಯಲ್ಪಟ್ಟ, ಜೀವಭಾಗ್ಯ ಪಟ್ಟಿ ತೆರೆಯಲ್ಪಟ್ಟದ, ಆ ಮಹಾಗ್ರಂಥಗಳು ತೆರೆಯಲ್ಪಟ್ಟದ. ಅಲ್ಲಿ ಸಣ್ಣವರಿಗೆ ದೊಡ್ಡವರಿಗೆ ಪ್ರತಿ ಒಬ್ಬೊಬ್ಬರಿಗೆ ಅವರವರ ನಡತೆಯ ಪ್ರಕಾರ, ಅವರವರ ಕೃತಿಯ ಪ್ರಕಾರ ಅವರಿಗೆ ನ್ಯಾಯ ತೀರ್ಪಾಯಿತು.
ಅವರಿಗೆ ನ್ಯಾಯ ತೀರ್ಪಾಯಿತು. ನ್ಯಾಯ ತೀರ್ಪಾಯಿನ ಏನಿರ್ತಾರೆ ಗತಿ? ನೀತಿವಂತರಿಗೆ ಹೇಳ್ತಾರ ಮತ್ತೆ 24 ಅಥವಾ 25 ಅಧ್ಯಾಯದಲ್ಲಿ ಮಾತಾಡಿರ್ತದ. ನೀತಿವಂತರಿಗೆ ಯಾರಾದ್ರ ನೀವು ನನ್ನ ತಂದೆಯಿಂದ ನೀವು ಹುಟ್ಟಿದವರಿದ್ರಿ, ನನ್ನ ತಂದೆ ಮಕ್ಕಳಿದ್ರಿ, ನೀವು ಬಹಳ ಕಷ್ಟ ಅನುಭವಿಸಿದ್ರಿ ಭೂಮಿ ಮೇಲೆಲ್ಲಕ್ಕಾಗಿ, ಅದಕ್ಕಾಗಿ ನೀವು ನೀವೇನು ಮಾಡಿ ನಿಮಗೆ ನಿತ್ಯ ಜೀವ ತಯಾರ, ನಿತ್ಯ ಜೀವಕ್ಕೆ ಹೋಗ್ರಿ ಅಂತ ಹೇಳಿ ನೀತಿವಂತರಿಗೆ ಹೇಳ್ತಾರ. ಆ ನೀತಿವಂತರಿಗೆ ಅಂದ್ರೆ ಪಾಪಿಸ್ಟರಿಗೆ, ಕಳ್ಳರಿಗೆ ಯಾರು ಹೇಳ್ತಾರ? ಇದು ಧಗ 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 ಉರಿಯುವ ಬೆಂಕಿಯ ಕೆಂಡ ನಿಮಗೆ ರೆಡಿ ಅಲ್ಲ. ಪ್ರಕಟಣೆ 21ನೇ ಅಧ್ಯಾಯ ಒಂದ್ಸಲ 8ನೇ ವಚನ ನೋಡ್ಕೊಬ್ರಿ. 21 ಮಾಜಿ ಅನ್ನೋದು ಜರ. ಆದರೆ ಹೇಳಿಗಳು ಮತ್ತು ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಿಕರು, ಎಲ್ಲಾ ಸುಳ್ಳುಗಾರರು. ಆಮೇಲೆ ಎಲ್ಲಕ್ಕ ಹೆಚ್ಚಿಗೆ ಸುಳ್ಳುಗಾರರು ಯಾರು ಬರ್ತಾರಂದ್ರ ರಾಜಕೀಯ ಲೀಡರ್ಗಳು ಬರ್ತಾರೆ ಮೊಟ್ಟ ಮೊದಲನೇದಾಗಿ. ಆಮೇಲೆ ಸೆಕೆಂಡ್ದಾಗ ಯಾರು ಬರ್ತಾರಂತಂದ್ರ ಈ ಲೋಕದಲ್ಲಿ ಎಲ್ಲರೂ ಇರ್ತಾರ. ಯಾಕೆ ರಾಜಕೀಯ ಲೀಡರ್ ಬರ್ತಾರಂತಂದ್ರ ನೋಡ್ರಿ, ಎಷ್ಟೋ ಜನ ಏನೇನೋ ಆಸೆ ಪಟ್ಟಿರ್ತಕ್ಕಂಥ ಈ ಪಬ್ಲಿಕ್ 10 ವರ್ಷ ಕೇಸಿನ ಕಾಲ ಹಾಳಲ್ವಾ, ಅವಾಗ ಡಬಲ್ ಬೆಡ್ರೂಮ್ ಕೊಡ್ತಾ, ಅದು ಹೊಲ ಕೊಡ್ತಾ, ಏನೇನೋ ಕೊಡ್ತಾ ಅಂತೇಳಿ ಅದು ಸುಳ್ಳು ಹೇಳಿ ನಮಗೆ ಮೋಸ ಮಾಡಲ್ಲ. ಮತ್ತೆ ಈಗ ಪ್ರೆಸೆಂಟ್ದಾಗ ಕಾಂಗ್ರೆಸ್ ಪಾರ್ಟಿ ಅವರು ಯಾರು ಮಾಡ್ತಾರೆ, ಹೆಣ್ಮಕ್ಳಿಗೆ 2500 ರೂಪಾಯಿ ಕೊಡ್ತಾ ಅಂತೇಳಿ ಇನ್ನ ಕೊಟ್ಟಿಲ್ಲ, ಮತ್ತು ಪಿಂಚಣಿಯವರಿಗೆ 4000 ಮಾಡ್ತಾರೆ ಇನ್ನ ಕೊಟ್ಟಿಲ್ಲ. 2 ವರ್ಷದ ಮೇಲೆ ಕಾಲಗಳು ನಿಮಗೆ ಯಾವ ಕೆಲಸ ಆಗಿಲ್ಲ. ನಾ ಪಾರ್ಟಿ ಬೇರೆ ಮಾಡೋದಿಲ್ಲ, ಕೈ ಸುಳ್ಳುಗಾರ ಮಾಡ್ತೀನಿ, ನಾನು ಚರ್ಚೆ ಮಾಡಿದ್ರೆ ನಾನು ಅವ್ರ ದುಶ್ಮನಿಲ್ಲ, ಇವ್ರ ದುಶ್ಮನಿಲ್ಲ, ನನಗೆ ಯಾವ ದುಶ್ಮನಿಲ್ಲ, ಅವರೆಲ್ಲರೂ ರಕ್ಷಣೆ ಹೊಂದಬೇಕು. ಅವರೆಲ್ಲರೂ ರಕ್ಷಣೆ ಹೊಂದಬೇಕು. ಅದಕ್ಕಾಗಿ ಇಲ್ಲಿ ಯಾರಂತಂದ್ರ ಇವತ್ತು ದಿವಸದಲ್ಲಿ ಅವ್ರಿಗೆ ಯಾರಂತಂದ್ರ ನಂಬಲತ್ತಿಲ್ಲ ಮಗ, ಅವ್ರಿಗೆ ದೇವರು ನಂಬಲತ್ತಿಲ್ಲ. ಅವ್ರಿಗೆ ಕೆಳಗೆ ಯಾರು ಬರಬೇಕಲ್ಲ, ಕೆಳಗೆ ಯಾರು ಬರೋಲ್ಲ, ಅವರಿಗೆ ಇಂಥವರಿಗೆ ಸಿದ್ಧ ಮಾಡಿಟ್ಟಿರುವ ಬೆಂಕಿಯ ಕೆರೆ, ಧಗಧಗ ಉರಿಯುವ ಕೆರೆಯೇ ಅದು 2ನೆಯ ಮರಣ, ನರಕ. ಬಿಡಲ್ಲ ಅವ್ರ ಕೃತಿಗಳು ಇಲ್ಲಿ 22 ಪುಸ್ತಕ ತೆರೆದವರು ಅಲ್ರಿ, 20ನೇ ಅಧ್ಯಾಯ ಅವ್ರ ಪುಸ್ತಕ ತೆರೆದ. ಆಗ ನೀ ಎಷ್ಟು ಸುಳ್ಳು ಮಾಡಿ ಹೇಳಿ ಪ್ರಜೆಗಳಿಗೆ ಮೋಸ ಮಾಡಿದೋ, ನೀ ಎಷ್ಟು ಸುಳ್ಳು ಹಾಡಿ ಮಂದಿಗೆ ಹಾಳು ಮಾಡಿದಿ, ಎಷ್ಟು ಸುಳ್ಳು ಆಡಿ ಪ್ರಜೆಗಳಿಗೆ ರಾಜಕೀಯ ಮಾಡಿದಿ ಅಂತ ಹೇಳಿ ಆ ಪುಸ್ತಕ ತೆರೆಯಲ್ಪಟ್ಟಾಗ ನಂದು ನಿಂದು ಭಂಡಾರ ಬಯಲಾಗದಲ್ಲಿ ಹೇಟ್ ಕಾಣದಲ್ಲಿ ಆಗ ಹೊಸದ್ ಕಾಣ್ತದ. ಹಲ್ಲೆಲೂಯ. ಆಗ ಹೊಸದ್ ಕಾಣ್ತದ. ನಿತ್ಯ ಜೀವನ ಹೋಗಿದವನಿಗೆ ಅಪ್ಪ ಇಂಥ ಆನಂದದ ಎಂದು ನೋಡಿಲ್ಲ, ಇದು ಎಂತ ಸಂಭ್ರಮ ಇದು ಅಂತೇಳಿ ಅವ ಆನಂದಿಸ್ತಾನ. ಇನ್ನೊಬ್ಬರಿಗೆ ಹೊಸದ್ ಕಾಣಿಸ್ತದ. ಮೋಸ ಮಾಡಿ ತಿಂದು ಸುಳ್ಳಾಡಿ ಸುಳ್ಕೊಂಡು ಎಲ್ಲಾ ಮಾಡಿದವನಿಗೆ, ಎಲ್ಲಾ ಎಂಜಾಯ್ ಮಾಡಿದವನಿಗೆ, ಅಸಾಲ ಎಂಜಾಯ್ ಮಾಡಿ ಈ ಲೋಕದಾಗ ಎಲ್ಲರಿಗಿಂತ ಹೆಚ್ಚಿಗೆ ಬೆಳೆದವ ಅಲ್ಲಿ ನರಕದ ಹೋಗಿ ಧಗ 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 ಕುದೀತಾನಲ್ಲಿ. ಆಗುತ್ತಿರಲಿಕ್ಕೆ ಅಸಲ ವಿಷಯ ನಮ್ಮ ಕಲ್ಲೆಲ್ಲ ಹೊಸದು. ಆಮೇಲೆ ಕಲ್ಲೆಲ್ಲ ಹೊಸದು. ಹೊಸದು ಈಗ ಹೊಸ ಅಲ್ಲದು. ಇದು ಬರ್ತದ ಮತ್ತೆ ಮುಂದಿನ ವರ್ಷ ಜನವರಿ ಬರ್ತದೆ, ಹೋದ ವರ್ಷ ಬಂದರೆ ಆಚೆ ವರ್ಷ ಬಂದರೆ ಜನವರಿ ಆಗಿ ಬಂದಿದೆ, ಮತ್ತೆ ಮುಂದಿನ ಬರ್ತದೆ. ಇದು ನನ್ನ ದೃಷ್ಟಿಯಿಂದ ಹೊಸದಿಲ್ಲದು, ನನ್ನ ದೃಷ್ಟಿ ಹೊಸದಿಲ್ಲದು. ಇದು ನಿಯಮ, ಕಾಲ ತಿರುಗ ನಿಯಮ. ಅದು ನಾವು ಗುರುತಿಟ್ಕೊಂಡಿದ್ದೇವೆಲ್ಲ ವರ್ಷಿಗೆ ತಿರುಗಿ 1 ವರ್ಷ ಆದ್ಮೇಲೆ 12 ತಿಂಗಳು ಆದ್ಮೇಲೆ ಮತ್ತೆ ಅದೇ ತಿಂಗಳು ಬರಬೇಕು, ಮತ್ತೆ ಅದೇ ತಿಂಗಳು ಕಂಟಿನ್ಯೂ ಆದ್ರೆ ಮತ್ತೆ 1 ವರ್ಷ ಆಯ್ತದ ಎಂಬ ಗುರುತಿಗೆ
ಇವು ಒಂದು ಜನವರಿ ಹೊಸದು ಕಾಣಬೇಕಂದ್ರ ಜನವರಿ ತಿಂಗಳು ಹೊಸದಿಲ್ಲ. ಹಾದ ಸಂದಿದೆ ಜನವರಿ ಮತ್ತೆ ಇವತ್ತು ಜನವರಿ ಹೊಸದಾಗಬೇಕು. ಖರೆ ಇನ್ನು ಒಂದು ಹೊಸದ ಕಣ್ಣಿಗೆ ಕಾಣಿಸೋದ ಈ ಸಲ ಯಾರಿಗೂ ಖರೆ ಇವತ್ತು ಮಾತ್ರ ಕಣ್ಣಿಗೆ ಕಾಣಿಸದ ನಮ್ಮ ಬಸವತ್ತು ಪ್ರಜೆಗಳಿಗೆ. ಅದು ಯಾರಂತಂದ್ರ ಹೊಸದ ಯಾವ್ದು ಅಂತಂದ್ರ ಇದು ಆತನ ಎದುರಿದ್ದು ಭೂಮಿ ಆಕಾಶ ಒಳಗೆ ಪುಸ್ತಕ ತೆರೆಯಲ್ಪಟ್ಟಾರ, ಜೀವ ಭಾಗಪಟ್ಟಿ ತೆರೆಯಲ್ಪಟ್ಟಾರ, ಒಂದು ಗ್ರಂಥ ತೆರೆಯಲ್ಪಟ್ಟಾರ. ಆ ಗ್ರಂಥ ತೆರೆಯಲ್ಪಟ್ಟಾಗ ನಮ್ಮ ಕೃತ್ಯಗಳೆಲ್ಲ ಅಲ್ಲಿ ಬಹಿರಂಗ. ಆಗ ನಮಗೆ ಹೇಳ್ತಾರ, ನೋಡು ನೀನು ನಿನ್ನ ಕೃತ್ಯಗಳಿಗೊಪ್ಪಲೆ, ನಿನ್ನ ಕಾರ್ಯಕಲಾಪಗಳಿಗೊಪ್ಪಲೆ ನೀ ಯಾರು ಮಾಡಿದಿ, ಭೂಮಿ ಮೇಲೆ ಬಹಳಷ್ಟು ಮೋಸ ಮಾಡಿದಿ, ಬಹಳಷ್ಟು ಕೆಟ್ಟ ಕೆಲಸ ಮಾಡಿದಿ ಅಂತ ಹೇಳಿ ನಿನಗೂ ನರಕ ಸಿದ್ಧವಾಗಿ ನಡಿ ಅಂತ ಹೇಳಿ. ಆಗ ಅಲ್ಲಿರುವ ನನಗೆ ಸಹಾಯ ಮಾಡಿರ್ತಕ್ಕಂಥ ದೇವುಗಳೇನವಲ್ಲ ಅಂತೇಳಿ ನೋಡು, ದೇವ್ರು ಈಗ ಯಾರು ದೇವ್ರ ಸುಮ್ಮನೆ ನಾಟಕಗಳಿಲ್ಲ. ಈಗ ಯಾರು ಅಸಲ್ ದೇವ್ರ ಬರ್ತಾರ, ಆಗ ಆ ಯಮನ ಬಂದು ಕರ್ಕೊಳ್ತಾರೆ, ಯಮನ ಬಂದು ಕರ್ಕೊಳ್ತಾರ, ದೈತ್ಯರ ಬಂದು ಕರ್ಕೊಳ್ತಾರ ಅಂತಂದ್ರ ರಾಕ್ಷಸಿಗಳು ಬಂದು ಕರ್ಕೊಳ್ತಾರ. ನಮ್ಮ ಭಾರತ ದೇಶದ ಮಾತಾಡ್ತಾರ ಅಷ್ಟೇ, ಬೈಬಲ್ ಮಾತಿಗೆ ಅಲ್ಲದೆ ಭಾರತ ದೇಶದಾಗ ರಾಕ್ಷಸಿಗಳು ಅಂತಾರ, ದೈತ್ಯರು ಅಂತಾರ, ಆ ಮಾತುಗಳ ಭಾಷೆಗಳು ಉಪಯೋಗಿಸ್ತಾರೆ. ಆಗ ಆತ್ಮಗಳು ಬಂದು, ದುರಾತ್ಮಗಳು ಬಂದು, ಬೈಬಲ್ದಾಗ ಹೇಳ್ತಾವ, ಅಪವಾದಿಗಳು ಬಂದು ನಮ್ಗ ಹಿಡ್ಕೊಂಡು ಹೋಗ್ತವ. ಆಗ ಬೆಂಕಿಗೆ ಹಾಕಬೇಡಿ, ನಡಿಯಾಕಿದ್ರೆ ಹಾಕಬೇಕಂತಂದ್ರೆ ಹಾಕಂತಾರ, ನಾ ಹೇಳಿದ ಎಲ್ಲ ಮಾಡಿದಿ. ಆಮೇಲೆ ನಾ ಸರಿ ಕುಡಿ ಅಂದ್ರೆ ಸರಿ ಮಾಡಿಲ್ಲ, ನಾ ಇದು ಮಾಡೋದ್ರೆ ಮಾಡಿದಿ, ಕಳತನ ಮಾಡೋದ್ರೆ ಮಾಡಿದಿ, ಕಿತ್ತೋದ್ರೆ ಓದಿ, ಇತ್ತೋದ್ರೆ ಓದಿ, ಈಗ ನಡ್ಕೊಂಡು ಹೋಗಂದ್ರೆ ಓಡಾಡ್ತೇನೆ. ಈಶ್ವರೆಲ್ಲ ನಾ ಹೇಳಿ ಕೇಳಿ, ಇದನ್ನ ನಾ ಹೇಳಿ ಕೇಳಲ್ಲ, ನಡಿ ಅಂತ ಹೇಳಿ ಕಾಲ ಕರ್ಕೊಂಡು ಬಿಡ. ಆ ದೇವರು ಅದ ಕಡೆ ಅಲ್ಲಿ ಇಕ್ಕೆ ಕಿವಿ, ಯಾರ ಕೆಲಸ ಅವ್ರಿಗೆ ಕೊಟ್ಟರು, ಯಾರ ಕೆಲಸ ಅವ್ರಿಗೆ ಕೇಳ. ಖರೆ ಒಂದು ಮಾತ್ರ ಭೂಮಿ ಮೇಲೆ ನಿಲ್ಲಿಸ್ತಕ್ಕ ನಮ್ಗೆ ಹೇಳಿಕೆರ, ಒಂದು ಯಾರಿಗೆ ಅಂದ್ರ ನಿನ್ಗ ಒಳ್ಳೇದು ಕೆಟ್ಟದು ಎರಡೂ ಇಕ್ಕ್ಯಾರ. ಲಾಸ್ಟ್ ಮುಗಿಸ್ಲಕ್ ಬಂದಿರ, ಅಂತಿಮ ದಶಕ್ ಬಂದಿರ, ವಾಕ್ಯ ಮುಗಿಸ್ಲತ್ತಿರ. ಒಳ್ಳೇದು ಕೆಟ್ಟದು ಎರಡೂ ಇಕ್ಕ್ಯಾರ. ಈಗ ದೇವರು ಅನೇಕ ಮುಂದಿಕ್ಕಬೇಕಾಗಿತ್ತು, ಅಂತ ನರಕ ಯಾಕೆ ತಯಾರು ಮಾಡಬೇಕಾಗಿತ್ತು ಮನುಷ್ಯರಿಗೆ? ಎಲ್ಲರೂ ಚಂದಿಟ್ಟರೆ ಕೊಡೈತಲ್ಲ, ದೇವರ ಪಕ್ಷಪಾತಿರ ಅಮ್ಮ ಮಾತಾಡ್ತಾರ. ಅದು ಬೆಳೆದು ದೇವರು ಮೊಟ್ಟ ಮೊದಲೇ ಸೃಷ್ಟಿ ನಿರ್ಮಾಣದಾಗೆ ಆ ಮಾತು ಬರಬಾರ್ದಂತೇಳಿ ಪೈಲಿನೇ ಬಂದಿಕ್ಕಿರ. ಆದಿ ಕಾಲದಾಗ ಆದಮ್ಮ ಅವಾಗ ಅಲ್ಲಿ ಹೊರದಾಗಿಟ್ಟು, ತೋಟದಾಗಿಟ್ಟು, ಏನೇ ತೋಟದಾಗಿಟ್ಟು ಅಲ್ಲಿ ಯಾಕೆ ಮಾಡಿ ಬಂದ್ರ, ನಿನ್ ಮುಂದೆ ಎರಡು ಗಿಡ ಇಟ್ಟಾರ, ನಿನ್ ಮುಂದೆ ಒಂದು ಗಿಡ ಇಟ್ಟಾರ. ಆ ನಿನ್ ಮುಂದೆ ಒಂದು ಗಿಡ ಇಟ್ಟಾರ ಅಂತ ಹೇಳಿದ್ರ ನೀವು ಬುದ್ಧಿ ಕೊಟ್ಟಾರ. ಸ್ತೋತ್ರ ಹಲ್ಲೆಲೂಯಾ. ನಿನಗೆ ಅಧಿಕಾರ ಕೊಟ್ಟಾರ, ನಿನಗ ಹಕ್ಕು ಕೊಟ್ಟಾರ, ನಿನಗೆ ಸ್ವೇಚ್ಛೆ ಕೊಟ್ಟಾರ. ದೇವ್ರ ಕಣ್ಣಲ್ಲಿ ಯಾರು ಇಟ್ಕೊಂಡಿಲ್ಲ, ಎಲ್ಲರಿಗೆ ಕೊಟ್ಟಿಗಾರ, ಎಲ್ಲರಿಗೆ ಕೊಟ್ಟಿಗಾರ. ಒಳ್ಳೇದು ಮಾಡೋದು ನಿನ್ನ ಕೈಗೆ, ಕೆಟ್ಟದು ಮಾಡೋದು ನಿನ್ನ ಕೈಗೆ. ಆತನ ಬಳಿ ಯಾರು ಇಟ್ಕೊಂಡಿಲ್ಲ, ಅದು ಪರಿಶುದ್ಧರ, ಯಥಾರ್ಥವಂತರ ದೇವರು, ಯಥಾರ್ಥವರ, ಬಹಳ ಒಳ್ಳೆಯವರ. ಅವ್ರ ಬಳಿ ಯಾರು ಇಟ್ಕೊಂಡಿಲ್ಲ. ಇದು ಇಲ್ಲಿ ಗಿಡ ಆದ, ಶಿವವೃಕ್ಷ ಗಿಡ ಆದದು, ಇದು ಒಳ್ಳೆಯದು ಕೆಟ್ಟದ ಅನುವನ್ನು ಹುಟ್ಟಿಸುವ ಗಿಡದ, ಇದು ತಿನ್ನಬೇಡ ಅಂದ. ಹಲ್ಲೆಲೂಯಾ. ಏನಂದ್ರ ಇದು ತಿನ್ನಬೇಡ ಅಂದ್ರು. ತಿಂದ ಕೈಗೆ ಪಾಪ ಮಾಡಿದ್ರೆ, ತಿಂದ ಕೈಗೆ ಸಾಹಿತ್ಯ ಎಚ್ಚರಿಕೆ ಹೇಳೋದು. ಮುಂದೆ ಮಾತಾಡಿದೀಗ ಈ ನಾಳೆ ಹೋಗ್ರಿ, ನಾವು ಹಿಂದೆ ಹೋದಂದ್ರ ಕೆಟ್ಟ ಗಲೀಜ್ ಆಗಲ್ಲ ಅಂತ ಹೇಳಿ ತಾಯಿ ತಂದೆ ಹೇಳಿದ್ರು. ನೀವು ಹೋಗ ತಪ್ಪಾಗಲ್ಲ, ತಪ್ಪೇ. ಆಚೆ ಹೋದ ಮುಳ್ಳಿನ ಬೇಗ, ಈ ಮುಳ್ಳಿನ ಬೇಗ ಮಗ ಹೋಗಬೇಡ ಅಂತಂದ್ರ ಹೋಗ ತಪ್ಪಾಗಲ್ಲ, ತಪ್ಪೇ. ತಾಯಿ ತಂದೆ ಹೇಳಿ ಮಾತು ಸರಿನೇ ಇಲ್ಲ, ತಾಯಿ ತಂದೆ ಹೇಳಿ ಮಾತು ಒಳ್ಳೆಯಲ್ಲ. ಯಾರು ಒಳ್ಳೆಯದಂತಂದ್ರ ಮುಂದೆ ಬೇರೆ ಮಗ ಹೋಗ್ಬೇಡ ಅಂತ, ಮುಂದು ಇದೆಲ್ಲ ಗಲೀಜ್ ಆಗಲ್ಲ ಹೋಗ್ಬೇಡ ಅಂತಂದ್ರ, ಅವ್ರ ಕಾರಣ ಗಲೀಜ್ ಕಾರಣ ಗಲೀಜ್ ಹೋಗ್ಬೇಡ ಅಂತಂದ್ರ, ಕಾಲ ಬಿಡ್ತಾವ ಹೋಗ್ಬೇಡ ಅಂತ ಹೇಳೋದು. ಖರೆ ನಾ ಹೋಗೋದು ನಮ್ಮ ತಪ್ಪಲ್ಲ, ಹೋಗೋದು ನಮ್ಮ ತಪ್ಪಲ್ಲ. ಇದು ನ್ಯಾಯ ಮಾಡ್ಬೇಕು ಎಲ್ಲರೂ, ದೇವ್ರ ಬಳಿ ನ್ಯಾಯ ಇರ್ಬೇಕು ನಾವೆಲ್ಲರೂ. ದೇವ್ರಿಗೆ ಅನ್ನ ಮಾತಾಡ್ಬೇಡ್ರಿ, ದೇವ್ರಿಗೆ ಬೇಕಂದ್ರ ಅದ್ರ ಮೇಲೆ ತಪ್ಪ ಮಾತಾಡೋದು ನಾವು ಎದಕ್ಕೆ ಸರಿ ಹೋಗಲ್ಲ. ನಾವೇ ತಪ್ಪಿಲ್ಲ ಸಿಕ್ಕೋತಂದ್ರ ನಾವೆಂತವಿ ಸರಿ ಹೋಗಲ್ಲ. ಅದ ಕಡೆದು ದೇವರು ಮುಂದೆ ಆ ಸೃಷ್ಟಿ ನಿರ್ಮಾಣದಾಗೆ ಆ ತೋಟ ಎಲ್ಲ ತಯಾರಿ ಮಾಡಿ ಮನುಷ್ಯನ ಜ್ಞಾನ ಕೊಟ್ಟ. ಏನ್ರಿ
ಮನುಷ್ಯನ ಅರು ಕೊಟ್ಟ. ಅರು ಕೊಡೋದಾಗಲೇ ಇಕ್ಕಿಲ್ಲ ಅವನಿಗೆ. ಹುಚ್ಚುಗಪ್ಪಲೆ ಇಕ್ಕಿಲ್ಲ, ದಂಡಗಪ್ಪಲೆ ಇಕ್ಕಿಲ್ಲ, ಜಾಗರಗಪ್ಪಲೆ ಇಕ್ಕಿಲ್ಲ. ಎಲ್ಲ ಹೇಳ್ಬೇಕು ದೇವರು. ಏನಮ್ಮ ಬಸಮ್ಮ ಗುಡಿಗೆ ಬಂದು ಏನ್ ಮಾಡು ಪ್ರಾರ್ಥನೆ ಮಾಡೋದು. ಗುಡಿಗೆ ಬಂದು ಹತ್ತು ಕಡೆ ಕಾಲು ಚಾಚಿ ಕೊಡ್ತಂದ್ರೆ ಏನ್ ಮಾಡ್ಬೇಕೀಗ? ನಾ ಹೇಳ್ದ ಚಂದ ಸೆಲೆಬ್ರೇಷನ್ ಕೂಡ ಅಂತ ನಾ ಹೇಳ್ತಾ ಇಸ್ಸಂತರಿಗೆ ಇಲ್ಲಿ ಬಂದು ಸ್ಟೇಜ್ ಮೇಲೆ ನಮ್ಮನೆ ಕೊಡ್ತಾನೆ ನಾ ಹೇಳಿಯಾಗ ಬ್ಯಾಡನೆ ಬ್ಯಾಡದ್ರೆ ಕೇಳ್ತೆ ಯಾವುದವ್ರು ಪಾದ್ರಿ ಹೇಳ್ತೀನೋ ನಮಗೂ ಹೇಳ್ತಾರಿವ, ನಮ್ಗೆ ಹೇಳ್ತಾರಿವ, ನಡಿ ಇನ್ಯಾವ್ರು ಬರ್ತಾರೆ ನಿಮ್ಗಿನ ಭಾರಿ ಅಂತೇಳಿ ನಾ ಇನ್ಯಾವ್ರಿಗೆ ತರ್ಕೋತಾರ ಅಂತ ಹೇಳಿ ನೀವು ಒಬ್ಬರೇ ಅಂದ್ರೆ ನಾ ಏನ್ ಮಾಡಿದಕ್ಕ ಅದು ಹಿಡಿದು ನಾವೊಂದು ಹೇಗೆ ನೋಡಮ್ಮ. ಈ ದಿನ ಗುಡಿ ಇದಿಲ್ಲ, ಈಗ ಹೇಗೆ ಬಂದಿದ್ದೆವು, ಈ ಗುಡಿ ಅಲ್ಲ ಗುಡಿ ಗಬ್ಬನೇ ಇರ್ಬೇಕಂತೇಳಿ ನಾ ಹೇಳೋದಿಲ್ಲ. ನಾ ಹೇಳೋದಿಲ್ಲ, ನಾ ಬರಲಿಕ್ಕೆ ಎಲ್ಲ ಅರ್ಥ ಮಾಡಿ ಮಾಡ್ಬೋದು. ನಾ ಮಾಡಿ ಹೇಳೋದಕ್ಕ ತಪ್ಪಲ್ಲ, ತಪ್ಪಿಲ್ಲ. ಅದ್ರ ಕಡೆಗೆ ದೇವರದ್ದು ತಪ್ಪಿಲ್ಲ, ಅಲ್ಲಿ ದೇವರದ್ದು ತಪ್ಪಿಲ್ಲ. ದೇವರು ಒಂದು ಗಿಡ ಇಕ್ಕಿಲ್ಲ, ಇದು ಕೆಟ್ಟದು ಒಳ್ಳೆದು ಅವರು ಹುಟ್ಟಿಸಿದ ಗಿಡ ಅದ, ಅದ್ರ ಕಡೆ ನಿಂತಿರಿ ಬೇಡ ಅಂದ್ರೆ ಕಟ್ಕೊಂಡು ಇರ್ಬೇಕೇನ ಇವ ತಂದೆ ಹೇಳಿ ಮಾತಿಗೆ ಸುಮ್ಮನೆ ಕೊಡ್ಬೇಕೇನ ಇವಾಗ? ಸುಮ್ಮನೆ ಗೊತ್ತಿಲ್ಲ, ಸುಮ್ಮನೆ ಗೊತ್ತಿಲ್ಲ. ಹೆಂಡತಿ ಹೋಗಿ ಆ ಹಾವಿನ ಮಾತು ಕೇಳೋದು, ಹಾವಿನ ಮಾತು ಕೇಳಿ ಹೆಂಡತಿದ್ರು. ಪಾಪ ಈ ಲೋಕದಾಗ ಹೆಂಡ್ರ ಮಾತು ಕೇಳದೆ ಗಂಡನ ಕೈಲ ಹಾಗೆ ಒಂದು ಅಕ್ಕಿ ಹೇಳಿದ ಮಾತಿಗೆ ಹೋಗಿ ಸಟಕಡೆ ಆ ಹಿಂದಿನ ಹೆಂಡತಿಯಿಂದ ಆ ಹಾವು ಶಾಪಗ್ರಸ್ತರೆ, ಈಗ ಶಾಪಗ್ರಸ್ತರೆ, ಈ ಮನುಷ್ಯ ಶಾಪಗ್ರಸ್ತರೆ, ಇವರು ಮೂಗರಿಂದು ಭೂಮಿಗೆ ಶಾಪಗ್ರಸ್ತರೆ. ಒಂದೇ ಒಂದು ಮಾಡಿದ ತಪ್ಪು ಕಡೆದು ಯಾರು ಹೆಣ್ಮಗಳು ಅಕ್ಕಿ ಆಗ ಆ ಹಾವಿನ ಮಾತು ಕೇಳ್ತಿದ್ದಿಲ್ಲ ಅದ್ರ ಯಾರಿತ್ತು ಸರಿ ಯಾರೋ ತಿಳಿಯೋದಕ್ಕೆ ಮಾಡ್ಯಾಳ ಹೋಗ್ಲಿ ಬಿಡು. ಆಕಿಂದ ಆಕಿ ತಿಳಿದ ಎತ್ತ ಹೋಗೋಳು. ನಾ ಯಾಕಿದ್ಯಪ್ಪ ದೇವ್ರು ನನಗೆ ಹೇಳಿದ್ರೆ ಅಡಿಗಾರ ಹೇಳಕ್ಕಾಗಿವಿ, ನನಗ ಜಾಗ್ರತೆ ಹೇಳ ಬಲ್ಲ ಗುದ್ದಿ ನನಗೆ ಬರೋಬ್ಬರಿ ಭುಜದ ಕೈ ಇಟ್ಟು ನೋಡ್ ಮಗ ತಿರುಗಾಡಕ ನನಗೆ ಹೇಳಿದ ಮಾತು ನಾ ಯಾಕ್ತೀನಿ, ನಾನು ಹೇಳ್ತಿ ಮಾತು ಕೇಳ್ತೀನಿ ಅಂದಲಿವ ಅಂದಿಲ್ಲ. ಗಪ್ಪಕ್ಕನೆ ಹೋಗಿ ತಿಂದ. ನಿಮ್ಮ ಭಾಷೆ ನೀವು ಯಾರಂತೀರಿ? ಇಲ್ಲ ನಿಮ್ಮ ಭಾಷೆ ನೀವು ಯಾರಂತೀರಿ? ಹೆಚ್ಚಕಮ್ಮ ನಾಯಿಗಪ್ಪಲೆ ಲಚ ಲಚ ತಿಂದ ಅವ್ರ ಗಂಡ ಹೇಳ್ತೀವಿ. ಹಾಗೆ ಮಾಡಿದ ತಪ್ಪು ಇವತ್ತಿನ ತನಕ ಮುಂದಕ್ಕೆ ಬಂದ ದೇವ್ರ ತಪ್ಪು, ದೇವ್ರ ದೋಷ, ದೇವ್ರು ಮಾಡಿದ್ರು ಯಾವ್ದು ತಪ್ಪೇ ಇಲ್ಲ, ಎಲ್ಲ ರೈಟ್ ಅಲ್ಲ. ದೇವ್ರು ಮಾಡಿದ ಯಾವ್ದು ಒಳ್ಳೆಯಲ್ಲ. ಅದಕ್ಕೆ ಪ್ರಿಯ ಮಕ್ಕಳೇ, ಇವತ್ತಿನ ದಿವಸದಲ್ಲಿ ನಾನು ನೀನು ಪ್ರಶ್ನೆ ಮಾಡೋದಕ್ಕೆ ದೇವರಿಗೆ ಯಾವ ಹಾದಿನೇ ಇಲ್ಲ. ಅದಕ್ಕ ಒಳ್ಳೆಯದು ಕೆಟ್ಟದ ಎರಡು ಮಾರ್ಗ ದೇವರು ಅಲ್ಲಿಟ್ಟರ ಅವರು ತಿರುಗಿದರ, ದೋಷಿಗಳಾಗ್ಯಾರ, ಪಾಪಿಗಳಾಗ್ಯಾರ, ಮರಣ ಹೊಂದ್ಯಾರ. ಇವತ್ತು ಆ ಮರಣೆ ಎಲ್ಲರಿಗೂ ಸುತ್ತಕೊಂಡ ಮನುಷ್ಯ ಕಂಪಲ್ಸರಿ ಮರಣಿಸಬೇಕೆ. ಆ ಮರಣ ಬರೋದಕ್ಕಿಂತ ಪೈಲೆ ಒಂದು ಯಾರಿಗೆ ನಮ್ಗ ಇಗೋ ಆಗಿದ್ದಾಗ್ಯದ ಹೋಗಿದ ಈಗ ನೀನು ಯೇಸು ಸ್ವಾಮಿ ಹೆಸರು ಮೇಲೆ ಪ್ರಾರ್ಥಿಸಬೇಕು. ಯೇಸು ಸ್ವಾಮಿ ನಿಲ್ಕಡೆದು ನಿನ್ನ ಪಾಪದ ಭಾರವನ್ನು ಹೊತ್ಕೊಂಡು, ನೀವು ಮಾಡಿದ ದೋಷಗಳನ್ನೆಲ್ಲ ತನ್ನ ಭುಜದಲ್ಲಿ ಹಾಕೊಂಡು, ನೀವು ಮಾಡಿದ ಕರ್ಮಗಳನ್ನೆಲ್ಲ ತನ್ನ ಭುಜದಲ್ಲಿ ಹಾಕೊಂಡು, ಇಗೋ ಆ ಕಲ್ವರಿ ಗುಡ್ಡ ಏನಿದೆ, ಆ ಕಲ್ವರಿ ಪ್ರಾಣ ಕೊಟ್ಟರೆ ಅದು ನಿಲ್ಕಡಿದೆ. ನಿನ್ನ ಪಾಪ ಹೋಗಿಸಬೇಕಿದೆ, ನಿನ್ನ ದೋಷವನ್ನು ತೆಗಿಬೇಕಾಗಿದೆ. ಅದನ್ನು ನಂಬು, ಆತನ ವಿಶ್ವಾಸ ಮಾಡು, ಆತನ ಹೆಸರಿನಲ್ಲಿ ನಂಬಿಕೆ ಇಡು, ಆತನ ಹೆಸರಿನಲ್ಲಿ ದೀಕ್ಷಿತ ಆಗಬೇಕು, ಆತನ ಹೆಸರಿನಲ್ಲಿ ರಕ್ಷಣೆ ಹೊಂದು. ಇವತ್ತು ನೀವು ನಿತ್ಯ ಜೀವನ ಯೇಸು ಸ್ವಾಮಿ ಬಿಟ್ಕೊಂಡ್ರು ಬೇರೆ ಯಾರ ಮೇಲೆ ನಿತ್ಯ ಜೀವನ. ಅಪೊಸ್ತಲರ ಕಾರ್ಯದಾಗ 4ನೇ ಅಧ್ಯಾಯ 12ನೇ ವಚನ, ಇದಿಗೋ ಆ ಒಂದೇ ನಾಮ ಬಿಟ್ಕೊಂಡು ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ. ಆ ಹೆಸರು ಮೇಲೆ ನಂಬಿಕೆ ಇಡು, ಆ ಯೇಸು ಸ್ವಾಮಿ ಹೆಸರು ಮೇಲೆ ವಿಶ್ವಾಸ ಮಾಡು, ಆ ಯೇಸು ಸ್ವಾಮಿ ತಂದೆಯೇ ಅಂತ ಸ್ವೀಕಾರ ಮಾಡು, ಆ ಯೇಸು ಸ್ವಾಮಿ ತನ್ನ ರಕ್ಷಕ ಅಂತ ಸ್ವೀಕಾರ ಮಾಡು, ಆ ಯೇಸು ಸ್ವಾಮಿ ತನ್ನ ಪ್ರಭು ಅಂತ ಸ್ವೀಕಾರ ಮಾಡು. ಆಗ ನಿನಗೆ ಮುಕ್ತಿ ಸಿಗ್ತದೆ.
ಈ ವಾಕ್ಯ ದೇವರ ಆಶೀರ್ವಾದ ಮಾಡಿ ಆಮೇಲೆ ಪ್ರಾರ್ಥನೆ ಮಾಡೋಣ. ಮುಖ್ಯತ್ವೇ ಸಣ್ಣದೊಂದು ಪ್ರಾರ್ಥನೆ ಮಾಡೋಣ. ಮಹಾಪರಿಷಿತವಾದ ಪರಲೋಕದ ತಂದೆ, ಸ್ತೋತ್ರವಾಗಲಿ ಪ್ರಭು. ಸ್ವಾಮಿ, ಇಲ್ಲಿವರೆಗೂ ಹೇಳಿದ ಮಾತುಗಳನ್ನೆಲ್ಲ ಸ್ವಾಮಿ ಕೇವಲ ನನ್ನನ್ನ ಆಲೋಚನೆ ಮಾಡಿದ್ದು ಅಲ್ಲದೆ ಪ್ರಭು, ಅವೆಲ್ಲ ಸ್ವಾಮಿ ನಿನ್ನ ಮಾತುಗಳಂತ ಭರವಸೆ ಮಾಡ್ತಾ ಆಶಿಸ್ತ ಪ್ರಭು. ಅಯ್ಯ ಸ್ವಾಮಿ, ನಾಳೆ ಬರುವ ಒಂದು 2026 ವರ್ಷದಲ್ಲಿ ನಾ ಯಾರು ಕೆಲಸ ಮಾಡಬೇಕು, ನಾ ಯಾರು ಒಳ್ಳೆ ಕೆಲಸಗಳು ಮಾಡಬೇಕು, ನಾ ಎಲ್ಲ ಎಷ್ಟು ಊರುಗಳನ್ನು ನಿನ್ನ ಸಭೆಯನ್ನು ಕಟ್ಟಬೇಕು, ಎಷ್ಟು ಊರಿಗೆ ಹೋಗಿ ನಾನು ಸುವಾರ್ತೆ ಸಾರಬೇಕು ದೇವ, ಅದನ್ನು ನಾನು ನಿರ್ಣಯಿಸಿಕೊಂಡು ಅದರ ವಿಷಯದಲ್ಲಿ ನಾನು ಕರ್ತನೆ ಆಲೋಚಿಸಿಕೊಂಡಿರುವುದಕ್ಕೆ ನಮ್ಮೆಲ್ಲರಿಗೆ ಕೊಟ್ಟು ತೋರಿಸಲು ಸಹಾಯ ಮಾಡಿ ಸ್ವಾಮಿ ದೇವ. ಮುಂದಿನ ವರ್ಷದಲ್ಲೆಲ್ಲ ಸ್ವಾಮಿ, ಈ ಬರುವ ವರ್ಷದಲ್ಲೆಲ್ಲ ನಾನು ನಿನ್ನ ಮಹಿಮೆಗಾಗಿ ಬದುಕಬೇಕು, ನಾನು ನಿಮ್ಮ ಮಹಿಮೆಗಾಗಿ ಕೆಲಸ ಮಾಡಬೇಕು, ನಾನು ನಿಮ್ಮ ಮಹಿಮೆ ಅನುಸಾರವಾಗಿ ನಾನು ಜೀವಿಸಬೇಕು ಸ್ವಾಮಿ. ಇದನ್ನೆಲ್ಲ ನೆರವೇರಿಸಿಕೊಡ್ತೀರ ಅಂತ ಹೇಳಿ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿದ ತಂದೆಯೇ, ಆಮೆನ್.